ನನ್ನ ಹೆಸರು ಪುನೀತ್. ಇವತ್ತು ನಾವು ನ್ಯೂಸ್ ಪೇಪರಿಂದ ಲಾರ್ಡ್ ಶಿವವನ್ನು ಹೇಗೆ ಮಾಡುವುದನ್ನು ಕಲಿಯೋಣ. ಮೊದಲು ಒಂದು ಪೀಸ್ ಆದ ನ್ಯೂಸ್ ಪೇಪರನ್ನು ತಗೊಂಡು ಈ ರೀತಿ ರೋಲ್ ಮಾಡಿ. ಈ ವಿಡಿಯೋ 3 ಭಾಷೆಯಲ್ಲಿ ಪ್ರಸಾರವಾಗಿದೆ. ಚೆಕ್ ಮಾಡಲು ಐ ಕಾರ್ಡನ್ನು ಒತ್ತಿ ಅಥವಾ ಲಿಂಕ್ ಕೊಡುತ್ತೇನೆ. ಇದೇ ರೀತಿ ಸುಮಾರು ಮಾಡಿ. ಈಗ ಕತ್ತರಿ ಸಹಾಯದಿಂದ ಅದನ್ನು ಪ್ರೆಸ್ ಮಾಡಿ. ಈಗ ಅದನ್ನು ರೋಲ್ ಮಾಡಿ. ಇದಕ್ಕೆ ನಾನು 5 ನ್ಯೂಸ್ ಪೇಪರನ್ನು ಸೇರಿಸಿದ್ದೇನೆ. ಈಗ ಅದನ್ನು ಒಳಗೆ ಪ್ರೆಸ್ ಮಾಡಿ. ಹೀಗೆ ಗಮ್ ಹಾಕಿ ಎಲ್ಲ ಕಡೆ ಅಪ್ಲೈ ಮಾಡಿ. ಒಂದು ನ್ಯೂಸ್ ಪೇಪರ್ ತಗೊಂಡು ನಾನು ಹೇಗೆ ಮಡಚುತ್ತಿದ್ದೇನೋ ಹಾಗೆ ಮಡಚಿಡಿ. ನೆನಪಿರಲಿ, ಇದು ಸಂಪೂರ್ಣವಾಗಿ ಸರ್ಕಲ್ ಆಗಿರಬಾರದು, ಓವೆಲ್ ಶೇಪಿನಲ್ಲಿ ಇರಬೇಕು. ಈಗ ಇನ್ನೊಂದು ಟ್ಯೂಬ್ ತಗೊಂಡು ನಾನು ಹೇಗೆ ಅಂಟಿಸುತ್ತಿದ್ದೇನೋ ಹಾಗೆ ಅಂಟಿಸಿರಿ. ಈಗ ಇನ್ನೊಂದು ಸೈಡಿನ ಟ್ಯೂಬನ್ನು ಸಮವಾಗಿ ಮಾಡಿಕೊಳ್ಳೋಣ. ಈಗ ಅದನ್ನು ಸರ್ಕಲ್ಲಿಗೆ ಅಂಟಿಸಿರಿ. ಈಗ ಇನ್ನೊಂದು ಟ್ಯೂಬ್ ಅನ್ನು ತಗೊಂಡು ಸರ್ಕಲ್ ಮಾಡಿ. ಈ ದೊಡ್ಡ ಸರ್ಕಲಿಗೆ ನಾನು 5 ಟ್ಯೂಬನ್ನು ಹಾಕಿದ್ದೇನೆ. ಈ ಸಣ್ಣ ಸರ್ಕಲಿಗೆ ನಾನು 4 ಟ್ಯೂಬನ್ನು ಹಾಕಿದ್ದೇನೆ. ನೆನಪಿರಲಿ 4. ಈಗ ಇನ್ನೊಂದು ಟ್ಯೂಬ್ ತಗೊಂಡು ಅದನ್ನು ಕೂಡ ರೋಲ್ ಮಾಡಿರಿ. ಆದರೆ ಈ ಸರ್ಕಲ್ ಚಿಕ್ಕದಾಗಿರಬೇಕು. ಸಣ್ಣ ಸರ್ಕಲನ್ನು 5 ಮಾಡಿದ್ದೇನೆ. ಈ ಸಣ್ಣ ಸರ್ಕಲಿಗೆ ನಾನು ಬರೀ ಒಂದೇ ಟ್ಯೂಬನ್ನು ಯೂಸ್ ಮಾಡಿದ್ದೇನೆ. ದೊಡ್ಡ ಸರ್ಕಲಿಗೆ ನಾನು 5 ಟ್ಯೂಬ್ಸ್ ಅನ್ನು ಯೂಸ್ ಮಾಡಿದ್ದೇನೆ. ಅದರ ಪಕ್ಕದಲ್ಲಿರುವ ಸ್ವಲ್ಪ ಸಣ್ಣದಾಗಿರುವ ಸರ್ಕಲಿಗೆ ನಾನು 4 ಮತ್ತು ಇನ್ನು ಸಣ್ಣದ ಕೆಲವಿಗೆ ಬರೀ ಒಂದೊಂದು ಯೂಸ್ ಮಾಡಿದ್ದೇನೆ. ಈಗ ಒಂದು ಸರ್ಕಲನ್ನು ತೆಗೆದು ಅದನ್ನು ಪ್ರೆಸ್ ಮಾಡುತ್ತಾ ಬನ್ನಿ. ಅದು ಡೂಮ್ ಶೇಪಲ್ಲಿ ಇರಬೇಕು. ಚಿಕ್ಕ ಸರ್ಕಲನ್ನು ತೆಗೆದುಕೊಂಡು ಎಲ್ಲವನ್ನು ಅಂಟಿಸಿರಿ. ಅದರ ಮೇಲುಗಡೆ ಡೂಮ್ ಶೇಪ್ ಇರಬೇಕು. ಈಗ ಅದನ್ನು ದೊಡ್ಡ ಸರ್ಕಲಿಗೆ ಅಂಟಿಸಿಕೊಳ್ಳೋಣ.
ಇದರ ಮೇಲುಗಡೆ ನಾನು ಡೂಮ್ ಶೇಪನ್ನು ಬಿಟ್ಟಿದ್ದೇನೆ ಮತ್ತು ಕೆಳಗಡೆ ಪ್ರೆಸ್ ಮಾಡಿಟ್ಟಿದ್ನಲ್ಲ ದೊಡ್ಡದು ಅದನ್ನು ಇಟ್ಟಿದ್ದೇನೆ. ನೆನಪಿರಲಿ, ಕೆಳಗಡೆ ಪ್ರೆಸ್ ಮಾಡ್ತಾ ಇರಬೇಕು ಅದು. ಈಗ 4 ಟ್ಯೂಬ್ಸನ್ನು ಯೂಸ್ ಮಾಡಿರೋ ಸಣ್ಣ ಸರ್ಕಲನ್ನು ನಾವು ಪ್ರೆಸ್ ಮಾಡಿಕೊಳ್ಳೋಣ. ಅದನ್ನು ಪೂರ್ತಿಯಾಗಿ ಪ್ರೆಸ್ ಮಾಡಬೇಡಿ, ನಾನು ಹೇಗೆ ಪ್ರೆಸ್ ಮಾಡುತ್ತಿದ್ದೇನೋ ಹಾಗೆಯೇ ಮಾಡಿ. ಅಥವಾ ನಿಮ್ಮ ಸರ್ಕಲನ್ನು ನೀವು ತುಂಬ ಪ್ರೆಸ್ ಮಾಡಿದರೆ ಅದು ಹೊರಗೆ ಬಂದು ಬಿಡುತ್ತದೆ. ಈಗ ಅದನ್ನು ಕೆಳಗಡೆ ಅಂಟಿಸಿ. ಈಗ ಅದನ್ನು ಒಣಗಲು ಬಿಡಿ. ದಯವಿಟ್ಟು ಈ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿ, ಏಕೆಂದರೆ ಮುಖ್ಯವಾದದ್ದು ಈಗ ಶುರುವಾಗುತ್ತದೆ. ಅದು ಒಣಗಿದ ನಂತರ ಒಂದು ಪೇಪರನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ, ಇನ್ನೊಂದು ಕಡೆ ಒಂದು ಬೌಲಿಗೆ ನೀರು ಮತ್ತು ಗಮ್ಮನ್ನು ಹಾಕಿ ಪೇಸ್ಟ್ ಥರ ಮಾಡಿಕೊಳ್ಳಿ. ಅದನ್ನು ನಮ್ಮ ಲಿಂಗುವ ಮೇಲೆ ಹಚ್ಚಿರಿ. ನಾನು ಹೇಗೆ ತೋರಿಸುತ್ತಿದ್ದೇನೋ ಹಾಗೆಯೇ ಹಚ್ಚಬೇಕು. ಅದರ ಮೇಲ್ಭಾಗವನ್ನು ಹಾಗೆಯೇ ಬಿಡಿ. ಇದು ಒಣಗಕ್ಕೆ 1 ದಿನ ಬಿಡಿ. ಒಣಗಿದ ನಂತರ ನಾನು ಅದರ ಮೇಲೆ ಬ್ಲ್ಯಾಕ್ ಪೇಂಟನ್ನು ಹೊಡೆಯುತ್ತಿದ್ದೇನೆ. ಬ್ಲ್ಯಾಕ್ ಪೇಂಟ್ ಒಣಗಿದ ನಂತರ ಅದಕ್ಕೆ ವೈಟ್ ಪೇಂಟಿನಿಂದ ವಿಭೂತಿಯನ್ನು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವಾಗ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇವೋ ಆಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ. ಧನ್ಯವಾದ.